ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಬೆರಣಿಯ ಆಯಲು ಹೋಗಿ ಸಂಗವ ಮಾಡಿದರು. ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಲಿಂಗ ಅಂಗ ಸಮರಸವಾದಾಗ ಈ ಬಾಡಿ ಎಲ್ಲ ದೈವಿಮಯ ಆಗುತ್ತೆ ಅಂತ ಹೇಳ್ತಾರೆ ಶರಣರು. ಅದಕ್ಕೆ ಮಹಾಮನೆ, ಮಹಾಮಂಟಪ, ಅನುಭವ ಮಂಟಪ ಅಂತ ಹೇಳ್ತಾರೆ. ಅಂದ್ರೆ ತಮಗೆ ಆಧ್ಯಾತ್ಮಿಕದಲ್ಲಿ ತಮ್ಮ ಆ ದೈವಿಕ ಶಕ್ತಿಗಳನ್ನ, ದೈವಿಕ ಅನುಭವಗಳನ್ನ, ಕಂಡುಂಡಂತಹ ಅನುಭವಗಳನ್ನ ಬಿಚ್ಚಿ ಬಿಚ್ಚಿ ಹೇಳುವಂತ ಒಂದು ಇದಕ್ಕೆ, ಆ ಗೋಷ್ಠಿಗೆ ಅನುಭವ ಗೋಷ್ಠಿ, ಅನುಭವ ಮಂಟಪ ಅಂತ ಅವ್ರ ಹೆಸರು ಇಟ್ಟರು. ಅದಕ್ಕೆ ಅಲ್ಲಿ ಎಲ್ಲ ಮುಕ್ತವಾಗಿ ಚಿಂತನೆ ನಡೀತಿತ್ತು. ಕಾಯಕದ ಬಗ್ಗೆ ಚಿಂತನೆ ಆಗ್ತಿತ್ತು, ಯೋಗದ ಬಗ್ಗೆ ಚಿಂತನೆ ಆಗ್ತಿತ್ತು, ಬ್ರಹ್ಮಾಂಡದ ಬಗ್ಗೆ ಚಿಂತನೆ ಆಗ್ತಿತ್ತು, ಮುಂದಿನ ಆಗು ಹೋಗುಗಳ ಬಗ್ಗೆ, ಎಲ್ಲ ಸಾಮಾಜಿಕ ಕ್ರಾಂತಿಗಳ ಬಗ್ಗೆ ಚಿಂತನೆ ಆಗ್ತಿತ್ತು. ಉದಾಹರಣೆ ಒಂದು ಘಟನೆ ಹೇಳ್ತೀನಿ. ಆಯ್ದಕ್ಕಿ ಲಕ್ಕಮ್ಮ ಅಂತ ಹೇಳ್ಬಿಟ್ಟು ಒಬ್ಬ ಶರಣೆ, ಅವ್ರ ಕಾಯಕ ಏನಂದ್ರೆ ಅಕ್ಕಿಯನ್ನ, ಭತ್ತವನ್ನ, ಅಕ್ಕಿಯನ್ನ ಆಯ್ದು ಆದ್ಕೊಂಬಂದು ಜೀವನ ಮಾಡು, ಪ್ರಸಾದ ಮಾಡ್ಕೊಂಬಿಟ್ಟು ಜೀವನ ಮಾಡುವಂತ ಇದು. ಒಂದಿನ ಗೋಷ್ಠಿಯಲ್ಲಿ ಆಯ್ದಕ್ಕಿ ಲಕ್ಕಮ್ಮನ ಗಂಡ ಮಾರಯ್ಯನವರು ಪ್ರಭುದೇವರೊಂದಿಗೆ ಕಾಯಕದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಆ ಚಿಂತನೆ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಚಿಂತನೆ ಇತ್ತು, ಕಾಯಕದ ಬಗ್ಗೆನೇ ಇತ್ತು. ಆದ್ರೆ ಅವತ್ತು ಕಾಯಕಕ್ಕೆ ಹೋಗೋದು ಲೇಟ್ ಆಗಿರುತ್ತೆ. ಲಕ್ಕಮ್ಮ ಬಂದು ಹೇಳ್ತಾರೆ, ತನ್ನ ಹೆಂಡತಿ ಶರಣೆ ಬಂದು, ಏನು ಬರೀ ಕಾಯಕದ ಬಗ್ಗೆ ಅನುಭವ ಅಷ್ಟೇ ಮಾಡ್ತಾ ಇದ್ರಿ, ಕಾಯಕಕ್ಕೆ ಟೈಮ್ ಆಯ್ತು, ಹೋಗ್ಬೇಕು ಅಂತ ಕಳಿಸ್ತಾರೆ ಅವ್ರು. ಆಯ್ತು ಅಂತ ಹೇಳ್ಬಿಟ್ಟು, ಹೌದಲ್ಲ ಅಂತ ಹೇಳ್ಬಿಟ್ಟು ಅವರು ಬೇಗನೆ ಎದ್ದು ಕಾಯಕಕ್ಕೆ ಹೋಗಿರ್ತಾರೆ. ಅಲ್ಲಿ ಏನೋ ಜಾಸ್ತಿ ಅಕ್ಕಿ ಬಿದ್ದಿರುತ್ತೆ, ಅದು ಜಾಸ್ತಿ ತಂದು ಬಿಟ್ಟಿರ್ತಾರೆ ಒಂದು. ಅದಕ್ಕೆ ಲಕ್ಕಮ್ಮ ಹೇಳ್ತಾರೆ, ಈ ಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ, ಅಲ್ಲಿಯೇ ಹೋಗಿ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳ್ತಾರೆ. ನಮಗೆ ಆಸೆ ಬೇಡ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿ ಬೇಕು. ಇವತ್ತು ಜಾಸ್ತಿ ಕಾಯಕ ಸ್ವಲ್ಪ ಮಾಡಿದಿರಿ, ಆದ್ರೆ ಅಕ್ಕಿ ಜಾಸ್ತಿ ತಂದಿದಿರಿ, ಅದಕ್ಕೆ ಇಷ್ಟು ಅಕ್ಕಿ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಸುರಿದು, ಅದು ಡಿಸ್ಕಷನ್ ಅಲ್ಲಿ ಇವೆಲ್ಲ ಅನುಭವ ಮಂಟಪದಲ್ಲಿ ಚರ್ಚೆನೂ ಆಗ್ತಿತ್ತು, ಪ್ರಾಕ್ಟಿಕಲ್ಲೂ ಆಗ್ತಿತ್ತು. ಅವರು ಸತ್ಯ ಶುದ್ಧವಾಗಿ ಅವ್ರ ಕಾಯಕದಲ್ಲಿ ಇದ್ರು ಅವರು ಅಂತ ಶರಣರು. ಈ ತರ ಅನುಭವ ಮಂಟಪದಲ್ಲಿ ಚಿಂತನೆಗಳು ನಡೀತಿತ್ತು ಕಾಯಕದ ಬಗ್ಗೆ. ಎಲ್ಲಾ ರೀತಿಯ ಯೋಗದ ಬಗ್ಗೆ ಆಗಿರ್ಬೋದು, ಕಾಲಜ್ಞಾನದ ಬಗ್ಗೆ ಆಗಿರ್ಬೋದು, ಒಂದು ಎಲ್ಲ ಸ್ಥಿತಿಗತಿಗಳನ್ನ, ತಮ್ಮ ಅನುಭವಗಳನ್ನ ಮುಕ್ತವಾಗಿ, ಯಾವುದೇ ಜಾತಿ ಮತ ಪಂಥ ಭೇದ ಇಲ್ದನೆ, ಹೆಣ್ಣು ಗಂಡು ಅನ್ನುವ ಒಂದು ಇದಿಲ್ದನೆ ಎಲ್ಲರೂ ಸಹ ಮುಕ್ತವಾಗಿ ಚಿಂತನೆ ಮಾಡ್ತಿದ್ರು ಅನುಭವ. ಅದಕ್ಕೆ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಅಲ್ಲಮ್ಮ ಪ್ರಭು ಆಗಿದ್ರು. ಅಲ್ಲಮ್ಮ ಪ್ರಭು ಕೆಳ ಜಾತಿಯ, ನಟವರ ಜಾತಿಯ ಇಲ್ಲಿ ಬಂದಂತಹ ಮಹಾತ್ಮರು ಇದ್ರು ಸಹ ಅವ್ರನ್ನ ಅಲ್ಲಮ್ಮ ಪ್ರಭುವನ್ನ ಶೂನ್ಯಪೀಠದ ಅಧ್ಯಕ್ಷರನ್ನು ಮಾಡಿದ್ರು ಬಸವಣ್ಣನವರು. ಅಲ್ಲಿ ಎಲ್ಲರೂ ಒಳಗೊಂಡಿದ್ರು ಆ ಅನುಭವ ಮಂಟಪದಲ್ಲಿ. 770 ಜನ ಅಮರಗಣಗಳಿದ್ರು, ಮುಕ್ತವಾಗಿ ವಚನಗಳನ್ನು ಬರೀತಿದ್ರು. ಅಲ್ಲಿ ಚಿಂತನೆ ನಡೀತಾ ಇತ್ತು. ಸ್ವಾಮಿಗಳೇ, ಸನಾತನಿಗಳಿಗೂ ಮತ್ತೆ ಶರಣರಿಗೂ ಸ್ವಲ್ಪ ವ್ಯತ್ಯಾಸ ಇತ್ತು ಅಂತ ಹೇಳಿದ್ರಿ. ಆ ವ್ಯತ್ಯಾಸ ಏನು ಅಂತ ತಿಳ್ಕೊಬಹುದಾ ನಾವು? ಸನಾತನ ಧರ್ಮಕ್ಕೂ ಮತ್ತೆ ಶರಣರು ಫಾಲೋ ಮಾಡ್ತಾ ಇದ್ದಂಥದ್ದು. ಆಲ್ಮೋಸ್ಟ್ ಈಗ ಬಸವಣ್ಣವ್ರು ಏನ್ ಮಾಡಿದ್ರು, ಸನಾತನ ಅಂದ್ರೆ ಸುಮಾರು ಸಾವಿರಾರು ವರ್ಷಗಳ ಇಂಚೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇನ್ನು ಲೋ ಕಾಸ್ಟ್ ಈ ತರ ಮಾಡಿ ಪ್ರತಿಯೊಂದು ಊರಿನಲ್ಲಿ ಇವಾಗಲೂ ನಾವು ನೋಡ್ತಾ ಇದೀವಿ. ಕೆಲವರು ಊರಿಂದ ಹೊರಗಿರ್ತಕ್ಕಂಥ ಜನಗಳನ್ನ ನೋಡ್ತಿದ್ವಿ. ಅವ್ರ ಊರೊಳಗೆ ಪ್ರವೇಶ ಇರಲಿಲ್ಲ ಅವ್ರಿಗೆ. ಆ ಪ್ರವೇಶ ಮಾಡ್ಬೇಕಾದ್ರೂ ಹಿಂದಿನ ಕಾಲದಲ್ಲಿ ಅವ್ರಿಗೆ ಕೆಲವು ನಿಯಮಗಳಿದ್ವು. ಅಲ್ಲಿ ನಿಯಮಗಳು ಏನಿದ್ವು, ಹಿಂದೆ ಪೊರಕೆ ಕಟ್ಕೊಂಡ್ ಬರ್ಬೇಕಾಗಿತ್ತು. ಆಮೇಲೆ ಒಂದು ಉಗುಳು ಬೇಕಾದ್ರೂ ಅವರು ಒಂದು ಮಡಿಕೆ ಇಟ್ಕೊಂಡ್ ಬರ್ಬೇಕಾಗಿತ್ತು ಊರೊಳಗೆ. ಅದು ಮಧ್ಯಾಹ್ನ ಟೈಮ್ನಲ್ಲಿ ಮಾತ್ರ ಪ್ರವೇಶ ಇತ್ತು. ಅವರು ಜಾಸ್ತಿ ಆಸ್ತಿ ಮಾಡಂಗಿರ್ಲಿಲ್ಲ. ಅವ್ರಿಗೆ ವಿದ್ಯಾಭ್ಯಾಸದ ಕೊರತೆ ಇತ್ತು. ಅವರು ಈ ತರ ಸತ್ತ ದನಗಳನ್ನ ಮಾತ್ರ ತಗೊಂಡೋಗಿ ಅವರು ಸಂಸ್ಕಾರ ಮಾಡೋದಾಗಿರ್ಬೋದು, ಅಥವಾ ಊಟಕ್ಕೆ ಉಪಯೋಗಿಸೋದಾಯ್ತು, ಈ ತರ ಪದ್ಧತಿಗಳಿದ್ವು. ಹಿಂಗಾಗಿ ಆದಷ್ಟು ಅವ್ರನ್ನ ಒಂದು ಕೆಟಗರಿಯನ್ನ, ಆಲ್ಮೋಸ್ಟ್ ಕೆಟಗರಿಯನ್ನ ನಾವು ಹೊರಗೆ ಇಟ್ಟಿದ್ವಿ. ನಾವು ಊರಿಂದ ಹೊರಗೆ ಅವ್ರಿಗೆ ಮನೆಯಲ್ಲಾಗಿರ್ಲಿ, ದೇವಸ್ಥಾನದಲ್ಲಾಗಿರ್ಲಿ ಪ್ರವೇಶಗಳು ಇರಲಿಲ್ಲ. ಇದು ಸನಾತನದಿಂದ ಬಂದಂತ ಪದ್ಧತಿಗಳು ಇದ್ವು. ಉದಾಹರಣೆ ಮನುಸ್ಮೃತಿಯ ಕೆಲವು ಅನೇಕ ಶ್ಲೋಕಗಳನ್ನ ನಾವೆಲ್ಲ ನೋಡಬಹುದು. ಅದಕ್ಕೆ ಬಸವಣ್ಣವರು ಇದನ್ನೆಲ್ಲ ನೋಡಿದ್ರು. ಅವರು ಈ ಎಲ್ಲ ಅವರು ಬ್ರಾಹ್ಮಣ, ಕಮ್ಮೆ ಕುಲದ ಬ್ರಾಹ್ಮಣ ಮನೆತನದಲ್ಲಿ ಮಾದರಸ ಮಾದಲಾಂಬಿಕೆಯ ಚಿದ್ಗರ್ಭದಲ್ಲಿ ಬಂದು ಅವರು ಅದು ಆಲ್ಮೋಸ್ಟ್ ಎಲ್ಲ ವೇದ ಆಗಮ ಉಪನಿಷತ್ತುಗಳ ಬಗ್ಗೆ ಪರಿಚಯ ಇದ್ದು
ಇದರ ಡಿಫ್ರೆನ್ಸ್ ಅನ್ನ ಅವರು ಯೋಚನೆ ಮಾಡಿದ್ರು. ಅವರು ಯೋಚನೆ ಮಾಡಿಬಿಟ್ಟು ಅವ್ರಿಗೆ ಯಾಕೆ ಸಂಸ್ಕಾರ ಕೊಡಬಾರ್ದು ಅಂತ ಅವ್ರಿಗೆಲ್ಲರಿಗೂ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕರೆದು ಅವ್ರಿಗೆ ಸಂಸ್ಕಾರವನ್ನ ಕೊಡುವಂತ ಇದು ಮಾಡಿದ್ರು. ಅವ್ರು ಎಷ್ಟು ಲೋ ಆಗಿ ಹೋಗಿದ್ರು ಅವ್ರು ಅಂದ್ರೆ, ತಮ್ಮ ವಚನದಲ್ಲಿ ಹೇಳ್ತಾರೆ ಅವರು, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನು, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಬೆರಣಿಯ ಆಯಲು ಹೋಗಿ ಸಂಗಮ ಮಾಡಿದರು. ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ತಮ್ಮ ವಚನದಲ್ಲಿ ಹೇಳ್ಕೊಂತಾರೆ. ಅವರು ಕಮ್ಮೆ ಕುಲದ ಬ್ರಾಹ್ಮಣ ಮನೆತನದ ಮಾದರಸ ಮಾದಲಾಂಬಿಕೆಯ ಚಿದ್ರಗ ಗರ್ಭದಲ್ಲಿ ಬಂದಿದ್ರು ಸಹ ಅವ್ರು ಹೇಳೋ ಎಷ್ಟು ಲೋ ಆಗಿ ಹೋಗ್ತಾರ ಅಂದ್ರೆ, ಮಾದಾರ ಚೆನ್ನಯ್ಯ ಅಂದ್ರೆ ಮೊದ್ಲೇ ನಮ್ಮ ದೃಷ್ಟಿಯಲ್ಲಿ ಲೋ ಕಾಸ್ಟ್. ಆ ಚೆನ್ನಯ್ಯನ ಮನೆಯ ದಾಸಿ ಅಂದ್ರೆ ಇನ್ನೂ ಲೋ, ದಾಸಿಯ ಮಗಳು. ಡೋಹಾರ ಕಕ್ಕಯ್ಯ ಅಂದ್ರೆ ಚರ್ಮವನ್ನು ಹದ ಮಾಡ್ತಕ್ಕಂಥ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗನು. ಇವ್ರು ಎಲ್ಲಿ ಹೋಗಿ ಬೆರಣಿ ಅಂದ್ರೆ ಕುಳ್ಳನ್ನ, ಮೊದ್ಲೆಲ್ಲ ದನ ಕರುಗಳು ಎಲ್ಲ ಸಗಣಿಗೆ ಒಣಗಿದಂತ ಕುಳ್ಳು ಅಂತ ಇರ್ತಾರೆ, ಅದಕ್ಕೆ ಕುಳ್ಳು. ಬೆರಣಿ ಅಂದ್ರೆ ಕುಳ್ಳು. ಅವನ್ನ ಆಯ್ಲಿಕ್ಕೆ ಹೋದಾಗ ಅಲ್ಲಿ ಸಂಗಮ ಮಾಡಿದರು. ಯಾವುದೇ ಶಾಸ್ತ್ರೋಕ್ತ ಮದುವೆ ಇಲ್ಲ, ಏನಿಲ್ಲ, ಅಲ್ಲಿ ಸಂಗಮ ಮಾಡಿದ್ರು. ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ. ಅಂದ್ರೆ ಅಂತ ಇದ್ರಲ್ಲಿ ಹುಟ್ಟಿದಂತಹ ಮಗನಿಗೂ ಸಹ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಹುಟ್ಟು ಆಕಸ್ಮಿಕ. ಅಂತ ಮಗುಗೆ ನಾವು ಸಂಸ್ಕಾರ ಕೊಟ್ರೆ ಆ ಮಗುವನ್ನು ಸಹ ನಾವು ಏನ್ ಬೇಕಾದ್ರೂ ದೈವಿ ಪುರುಷನಾಗಿ ಮಾಡಬಹುದು ಮಾಡ್ಬೋದು. ಅವಕಾಶ ಕೊಟ್ರೆ ಎಲ್ಲರಿಗೂ ಮಾಡ್ಬೋದು ಅನ್ನೋ ಒಂದು ಥೇರಿ ಆ ಬಸವಣ್ಣವ್ರದಿತ್ತು. ಅವರು ಆತರ ಮಾಡಿದ್ರು ಅವರು. ಹಂಗಾಗಿ ಆ ಅಂತರ್ಜಾತಿ ವಿವಾಹ ಅಲ್ಲಿ ಆಯ್ತು. ಸನಾತನಗಳಿಗೆ ಅವ್ರಿಗೆ ಸ್ವಲ್ಪ ಇದೆ. ಅವರಿಗೆ ಲಿಂಗವನ್ನ ಕಟ್ಟಿದ್ರು, ಇಷ್ಟ ಲಿಂಗವನ್ನ ಕೊಟ್ಟಿದ್ರು, ಎಲ್ಲರೂ ಪೂಜೆ ಮಾಡಿದ್ರು ಅವರು. ಅಂದ್ರೆ ಗುಡಿ ಗುಂಡಾರಗಳಿಗೆ ಹೋಗಿ ಪೂಜೆ ಮಾಡೋಕ್ಕಿಂತಲೂ ನಿಮ್ಮ ಹೃದಯದಲ್ಲಿ, ನಿಮ್ಮ ಅಂಗೈಯಲ್ಲಿ, ನಿಮ್ಮ ಎದೆ ಮೇಲೆ ಕೊಟ್ಟಿ ಅವ್ರಿಗೆ ಒಂದು ಇದನ್ನ ಕೊಡ್ತಾರೆ. ಅವ್ರಿಗೆ ಏನ್ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂದ್ರೆ ಅವ್ರು ಪ್ರಧಾನ ಮಂತ್ರಿ, ಅವ್ರಿಗೇನ್ ಬೇಕಾದಷ್ಟು ಇತ್ತು, ಅವ್ರೇನ್ ಬಡವರು ಆಗಿರ್ಲಿಲ್ಲ, ದೇವಸ್ಥಾನ ಕಟ್ಸ್ಬೋಯ್ತು. ಅವ್ರು ಹೇಳೋ ಉದ್ದೇಶ, ನಿಮ್ಮ ಒಳಗೆ ದೇವನಿದ್ದಾನೆ, ನಿಮ್ಮಲ್ಲೇ ನಿಮ್ಮ ಮೈ ಮೇಲೆ ಇಷ್ಟಲಿಂಗವನ್ನ ಕಟ್ಕೊಂಡ್ಬಿಟ್ಟು ನೀವು ಆ ದೈವತ್ವಕ್ಕೆ ಹೋಗ್ಬಹುದು ಅಂತ ಹೇಳ್ಬಿಟ್ಟು ಅವರು ಆ ಸ್ವರೂಪವನ್ನ ಶರಣರಿಗೆ, ದೇಹನೇ ದೇವಸ್ಥಾನ, ಮನಸ್ಸಲ್ಲಿರುವಂತ ದೇವ್ರನ್ನ ಪೂಜೆ ಮಾಡ್ಬೋದು, ಇದು ಇಷ್ಟಲಿಂಗವನ್ನ ಅಂಗೈಲಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ರಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ದೀಕ್ಷೆ ಕೊಟ್ಟರು. ಎಲ್ಲರೂ ಉದ್ಧಾರ ಆದ್ರು. ಅವರು ವಚನಗಳನ್ನು ಸಹ ಬರೆದ್ರು ಅವರು. ಸ್ವಾಮಿಗಳೇ, ನಾವು ಅಗ್ನಿಪ್ರಳಯ ಬುಕ್ಕಲ್ಲಿ ತುಂಬಾ ವಿಷಯಗಳು ಓದ್ತಾ ಇರುವ ಕಾಲಜ್ಞಾನಕ್ಕೂ ಉಳುವಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಅದು ಯಾವ ರೀತಿ ಸಂಬಂಧ ಇದೆ, ಏನು ಕಾಲಜ್ಞಾನಕ್ಕೆ ಉಳುವಿಗೆ? ಇಲ್ಲಿ ಶರಣರದು ಜೀವನ ನೋಡಿದ್ರೆ, ಜಗತ್ತಿನಲ್ಲಿ ಹುಟ್ಟಿದವರು ಎಲ್ಲರೂ ಸಾಯ್ತಾರೆ, ಸಾವನ್ನ ಗೆಲ್ಲೋರು ಅಂದ್ರೆ ಶರಣರು. ಬ್ರಹ್ಮ ವಿಷ್ಣು ರುದ್ರರಿಗೂ ಸಾವುಂಟು, ಎಮ್ಮವರಿಗೆ ಸಾವಿಲ್ಲ ಅಂತ ಹೇಳ್ತಾರೆ ಶರಣರು. ಅಂದ್ರೆ ಲಿಂಗ ಅಂಗ ಸಮರಸವಾದಾಗ, ಲಿಂಗ ಅಂಗ ಸಮರಸವಾದಾಗ ಈ ಬಾಡಿ ಎಲ್ಲ ದೈವಿಮಯ ಆಗುತ್ತೆ ಅಂತ ಹೇಳ್ತಾರೆ ಶರಣರು. ಬಾಡಿ ಎಲ್ಲವೂ ಲಿಂಗಮಯ ಆಗುತ್ತೆ. ಅದಕ್ಕೆ ಅಲ್ಲಮ್ಮ ಪ್ರಭು ಬಾಡಿ ಹೆಂಗಿತ್ತು ಅಂದ್ರೆ, ಆ ಗೋರಕ್ಷಣ ಹತ್ರ ಹೋದಾಗ ಅವ್ರು ಗೋರಕ್ಷಕ ಅಂದ್ರೆ ಒಂಥರ ಸಿದ್ಧಿಗಳನ್ನ ಗಳಿಸ್ಕೊಂಡ್ಬಿಟ್ಟು ವಜ್ರ ದೇಹವನ್ನ ಮಾಡ್ಕೊಂಡಿರ್ತಾನ ಅವ್ನು. ಮಹಾ ತಪಸ್ವಿ ಗೋರಕ್ಷಕ. ಅವ್ನು ಹೇಳ್ತಾನೆ, ಖಡ್ಗ ತಗೋ ನನ್ಗೆ ಹೊಡಿ, ನಾನು ಸಿದ್ಧಿ ನೋಡು ಅಂತ ಹೇಳಿದಾಗ ಖಡ್ಗ ತಗೊಂಡು ಹೊಡೆದ್ರೆ ಏನಾಗಲ್ಲ, ಖಡ್ಗೆಲ್ಲ ಪೀಸ್ ಪೀಸ್ ಆಗಿ ಹೋಗುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಾನೆ, ಬಾಡಿ ಅಷ್ಟು ವಜ್ರ ದೇಹ ಆಗಿರುತ್ತೆ. ಅಲ್ಲಮ್ಮ ಪ್ರಭು ಏನ್ ಹೇಳ್ತಾರೆ ಅಂದ್ರೆ, ನೀನ್ ಖಡ್ಗ ತಗೋ ನನಗೆ ಹೊಡಿ ಅಂತ ಹೇಳ್ತಾರ ಅವ್ರು. ಅವಾಗ ನಗ್ತಾರ ಅವರು ಗೋರಕ್ಷಕ, ನಾನು ಒಂದು ಹೊಡ್ತಕ್ಕೆ ನೀನ್ ಸತ್ತ ಹೋಗ್ಬಿಡ್ತೀಯ ನೀನು? ಇಲ್ಲ, ಹೊಡಿ, ನಾನು ಬರ್ಕೊಡ್ತೀನಿ, ಬೇಕಾದ್ರೆ ಪ್ರಾಣ ಹೋದ್ರೆ ಏನಾಗಲ್ಲ, ಹೊಡಿ. ಆ ಗೋರಕ್ಷಕ ಹಿಂಗ್ ಹೊಡೆದ ತಕ್ಷಣ ಫಾಸ್ಟ್ ಹಿಂಗ್ ಹೊಡೆದ್ರೆ ಎಲ್ಲ ಬರೀ ಗಾಳಿ ಹೊಡೆದಂಗ ಆಗ್ತಿರುತ್ತೆ. ಅಂದ್ರೆ ಹೈ ಲೆವೆಲ್ ಯೋಗ ಅಂದ್ರೆ ಶಿವಯೋಗ. ಇದು ಬಾಡಿಯನ್ನ ಬಯಲು ಮಾಡ್ಕೊಂಡಂತ ಯೋಗ. ಅದಕ್ಕೆ ನಮ್ಮ ಶರಣರಲ್ಲಿ ಉರಿಯುಂಡ ಕರ್ಪೂರದಂತೆ ಬಯಲಲ್ಲಿ ಬಯಲು ಅಂತ ಹೇಳ್ತಾರೆ. ಉರಿಗೆ ಕರ್ಪೂರ ಹಚ್ಚಿದ್ರೆ ಉರಿನೂ ಇಲ್ಲ, ಕರ್ಪೂರನೇ ಇಲ್ಲ. ಅದಕ್ಕೆ ಜೀವಂತ ಇದ್ದಾಗಲೇ ಯಡಿಯೂರು ಸಿದ್ಧಲಿಂಗೇಶ್ವರ ಎಲ್ಲ ಜೀವಂತ ಇದ್ದಾಗಲೇ ಯೋಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಯಲಾಗ್ತಿದ್ರು, ಅಥವಾ ಯೋಗದಲ್ಲಿ ಕೂತಂತಿದ್ರು, ಅಥವಾ ಆ ತರ ಸಿಸ್ಟಮ್ಸ್.
ಹಂಗಾಗಿ ಶರಣರು ಉಳುವಿಗೆ ಎದುರು ಬರಲಿಲ್ಲ, ಅವರೆಲ್ಲ ಉಳುವಿ ಕಡೆಗೆ. ಎಲ್ಲ ಶರಣರು ಚನ್ನಬಸವಣ್ಣನ ನೇತೃತ್ವದಲ್ಲಿ ಇಲ್ಲಿ ಬರ್ಬೇಕಾದ್ರೆ ಒಂದು ಕಾರಣ ಇತ್ತು, ಕಾರಣಕ್ಕೋಸ್ಕರ ಉಳುವಿ ಬಂದ್ರು. ಏನ್ ಕಾರಣ ಅಂದ್ರೆ